ಕಡೆಗೆ ಅದ್ಧೂರಿಯಾಗಿ ಏರ್ ಶೋ ನಡೀತಾ ಇದೆ, ಇನ್ನೊಂದು ಕಡೆಗೆ ಟ್ರಾಫಿಕ್ ಜಾಮ್ನಿಂದ ಸಾರ್ವಜನಿಕರು ಬಳಲಿ ಬೆಂಡಾಕಿದ್ದಾರೆ. ಬೆಂಗಳೂರಿನಲ್ಲಿ ಒಂದ್ ಕಡೆಗೆ ಏರ್ ಶೋ, ಮತ್ತೊಂದು ಕಡೆಗೆ ಟ್ರಾಫಿಕ್ ಜಾಮ್ ಶೋ ಅನ್ನೋ ರೀತಿಯಲ್ಲಿ ಆಗಿದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ರೋಡ್ಗಳು ಜಾಮ್ ಪ್ಯಾಕ್ಟ್ ಆಗಿದೆ. ಹೈವೇ, ಫ್ಲೈಓವರ್, ಸರ್ವಿಸ್ ರಸ್ತೆ ಎಲ್ಲ ಕಡೆಯಲ್ಲೂ ಜಸ್ಟ್ ಟ್ರಾಫಿಕ್ ಜಾಮ್ನದೇ ಸುದ್ದಿ. ಟ್ರಾಫಿಕ್ ಜಾಮ್ನಲ್ಲಿ ಇನ್ಫ್ಯಾಕ್ಟ್ ಒಂದು ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ಅದರಲ್ಲಿದ್ದಂತಹ ರೋಗಿ ಪರದಾಡಬೇಕಾದಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ವಿಪರೀತ ಡೈವರ್ಷನ್ಗಳು ಇರೋದ್ರಿಂದ ತುಂಬ ಜನಕ್ಕೆ ಇನ್ಫಾರ್ಮೇಷನ್ ಇರಲಿಲ್ಲ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಆಂಬ್ಯುಲೆನ್ಸ್ಗೆ ಅಲ್ಲಿ ದಾರಿ ಮಾಡಿಕೊಡ್ಬೇಕು ಅಂದರೂ ಆಗ್ತಾ ಇಲ್ಲ. ಸೊ ಅದರಲ್ಲಿದ್ದಂತಹ ರೋಗಿಯ ಕುಟುಂಬಸ್ಥರಿಗೆ ಪ್ರಾಬ್ಲಮ್ ಆಯಿತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, 1 ಇಂಚು ಕೂಡ ಅಲ್ಲಿ ಮೂವ್ ಆಗ್ತಾ ಇಲ್ಲ ವೆಹಿಕಲ್ಸು. 8 ಗಂಟೆಯಿಂದ ಕೂಡ ಹಿಂಗೆ ಇದೆ ಸ್ಥಿತಿ. ಈಗಲೂ ಚೂರು ಬದಲಾಗಿಲ್ಲ. ಆ್ಯಂಬುಲೆನ್ಸ್ಗಳು ಕೂಡ ಅದರಲ್ಲಿ ಸಿಲುಕಿ ಒದ್ದಾಡಿದ್ವು ಅನ್ನೋದಕ್ಕೆ ಒಂದಷ್ಟು ವಿಜುವಲ್ಸ್ ನಮಗೆ ಸಾಕ್ಷಿ ಆಗ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಇದೇ ಪರಿಸ್ಥಿತಿ ಇದೆ. ಕೆಲವರೆಲ್ಲ ಆ್ಯಂಬುಲೆನ್ಸ್ಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ ತಮಗಿರುವಂತಹ ಸೀಮಿತ ಜಾಗದಲ್ಲೇ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಾದೇಶ್, ಆಂಬ್ಯುಲೆನ್ಸ್ಗೆ ದಾರಿ ಕೊನೆಗೂ ಕ್ಲಿಯರ್ ಆಯ್ತಾ? ಎಷ್ಟೊತ್ತು ಬೇಕಾಯಿತು? ಮತ್ತೆ ಡೈವರ್ಷನ್ಗಳ ಕುರಿತಾಗಿ ಮಾಹಿತಿ ಇಲ್ಲದೆ ಇದ್ರಿಂದ ಹೀಗಾಯ್ತಾ, ಅಥವಾ ಮುಂಚೆನೇ ಎಕ್ಸ್ಪೆಕ್ಟೆಡ್ ಮಾಡಲಾಗಿತ್ತಾ ಈ ರೀತಿ ಆಗಬಹುದು ಅಂತ? ಎಲ್ಲ ರೀತಿಯಾದ ರೂಟ್ ಮ್ಯಾಪ್ಗಳನ್ನು, ಎಲ್ಲಿ ಡೈವರ್ಷನ್ ಕೊಡಬೇಕು, ಯಾವ ರಸ್ತೆಯನ್ನು VIP ಗಳಿಗೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಂಥ ಪ್ಲಾನ್ಗಳನ್ನು ಟ್ರಾಫಿಕ್ ಇಲಾಖೆ ಮಾಡಿಕೊಂಡಿತ್ತು. ಹಾಗೆ ಅದನ್ನು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿತ್ತು. ಆದರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಸಕ್ಸಸ್ ಆಗಿಲ್ಲ ಅನ್ನುವಂಥದ್ದು. ಎಲ್ಲರೂ ಕೂಡ ಜನ ಏನು ವಾಹನ ಸವಾರ ಬರ್ತಾ ಇದ್ದಾರೆ, ಎಲ್ಲರೂ ಕೂಡ ಹಿಡಿಶಾಪ ಆಗ್ತಾ ಇದ್ದಾರೆ. ಟ್ರಾಫಿಕ್ ಪೊಲೀಸರು ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ ಅನ್ನುವಂಥದ್ದು ಅವ್ರದ್ದೆಲ್ಲರದ್ದು ಆಕ್ರೋಶ. ಈಗ ಗಮನಿಸ್ಬೋದು ನೀವು, ಸುಮಾರು ಒಂದು ಕೋಗಿಲು ಕ್ರಾಸ್ ಏನಿದೆ, ಕೋಗಿಲು ಕ್ರಾಸಿಂದ ಅಂದರೆ ಏರ್ ಶೋ ನಡೀತಾ ಇರುವಂಥ ಗೇಟ್ ಏನಿದೆ, ಆ ಗೇಟ್ಗೆ ವರೆಗೂ ಕೂಡ ಸಂಪೂರ್ಣ ಒಂದು 3-4 ಕಿಲೋಮೀಟರ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಇದೆ. ವಾಹನಗಳನ್ನು ಗಮನಿಸ್ಬೋದು, ತುಂಬ ಅಂದರೆ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದು. ತುಂಬ ನಿಧಾನಕ್ಕೆ ಹೋಗ್ತಾ ಇರುವಂಥದ್ದು. ಇಲ್ಲಿಂದ ಅಂದರೆ ಏನು ಅಲ್ಲಿ ಏರ್ ಶೋ ನಡೀತಾ ಇದೆ ಅಲ್ಲಿಗೆ ತಲುಪೋದಕ್ಕೆ ಸುಮಾರು 1ರಿಂದ 1.5 ಗಂಟೆ ಬೇಕಾಗ್ಬೋದು. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿದೆ. ಹಾಗೆ ನೀವು ಈ ಏನು ಸರ್ವಿಸ್ ರಸ್ತೆ ಏನಿದೆ, ಸರ್ವಿಸ್ ರಸ್ತೆಯಲ್ಲೂ ಕೂಡ ಈಗ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಹಾಗೆ ಒಂದು ಲೈನನ್ನು ಮಾತ್ರ ಅಂದರೆ ಏನು ಏರ್ಪೋರ್ಟ್ಗೆ ಹೋಗೋದಕ್ಕೆ, ಹಾಗೆ VIP ಗಳನ್ನು ಕಳಿಸೋದಕ್ಕೆ ಅಂತ ಒಂದು ಲೈನನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಅದಕ್ಕೂ ಕೂಡ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಪಬ್ಲಿಕ್ಗೆ ನೀವು ಕೊಡಬೇಕು, ಯಾಕಂದರೆ ದೊಡ್ಡ ಮಟ್ಟದ ಸಂಭ್ರಮ ಇದು, ಏರ್ ಶೋ ನಡೀತಾ ಇರುವಂಥದ್ದು. ಅದನ್ನು ನೋಡೋದಕ್ಕೆ ಜನ ಹೋಗ್ತಿರ್ತಾರೆ. ಅವರೆಲ್ಲರಿಗೂ ಕೂಡ ನೀವು ವ್ಯವಸ್ಥೆಯನ್ನು ಮಾಡಬೇಕು. ಅದನ್ನು ಬಿಟ್ಟು ಕೇವಲ VIP ಗಳಿಗೆ ಮಾತ್ರ ಸ್ಪೆಷಲ್ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದರೆ ಅಲ್ಲಿ ಮಾತ್ರ ಸಮಸ್ಯೆ ಇಲ್ಲ. ಆದರೆ ಜನ ಓಡಾಡುವಂಥ, ಜನ ಸಂಚಾರ ಮಾಡುವಂಥ ರಸ್ತೆಗಳಲ್ಲಿ ನೀವು ಸರಿಯಾದಂಥ ವ್ಯವಸ್ಥೆ ಮಾಡಿಲ್ಲ ಅನ್ನುವಂಥ ಆಕ್ರೋಶವನ್ನು ಜನ ವ್ಯಕ್ತಪಡಿಸ್ತಾ ಇದ್ರು. ತುಂಬಾ ಟ್ರಾಫಿಕ್ ಇದೆ. ಅಂದರೆ ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ. ತುಂಬ ಸ್ಲೋ ಮೂವಿಂಗಲ್ಲಿ ವಾಹನಗಳೆಲ್ಲವೂ ಕೂಡ ಮೂವ್ ಆಗ್ತಾ ಇರುವಂಥದ್ದು. ಒಂದು ಕಡೆ ಸಂಭ್ರಮ, ಆದರೆ ಈ ಟ್ರಾಫಿಕ್ ಕಿರಿಕಿರಿಯಲ್ಲಿ ಜನ ಸುಸ್ತಾಗ್ತಾ ಇದ್ದಾರೆ. ಇದು ಅಂದರೆ ಇನ್ನೂ 3-4 ದಿನ ಇದೇ ರೀತಿಯಾಗಾದರೆ ಹೇಗೆ ಅನ್ನೋ ಥರದ ಪ್ರಶ್ನೆಯನ್ನು ಜನ ಮಾಡ್ತಾ ಇದ್ರು. ಒಟ್ಟಾರೆ ಇಷ್ಟು ದೊಡ್ಡ ಮಟ್ಟದ ಸಂಭ್ರಮ ಆಗ್ತಾ ಇದೆ, ಏರ್ ಶೋ ನಡೀತಾ ಇದೆ, ಅದಕ್ಕೆ ಸರಿಯಾದಂಥ ವ್ಯವಸ್ಥೆ ಅಂದರೆ ಪ್ರತಿ ಬಾರಿ ಏರ್ ಶೋ ನಡೆದಂಥ ಸಂದರ್ಭದಲ್ಲಿ ಕೂಡ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇತ್ತು. ಅದನ್ನು ಎಲ್ಲವೂ ಕೂಡ ಗೊತ್ತಿದ್ರು ಕೂಡ ಸರಿಯಾದಂಥ ವ್ಯವಸ್ಥೆಯನ್ನು ಯಾಕೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಾದೇಶ್. ಮುಂದೆ ಬೋರ್ಡ್ ಹಾಕಿದೆ, ಡಿವಿಯೇಷನ್ ಟುವರ್ಡ್ಸ್ ಏರ್ಪೋರ್ಟ್ ಅಂತ ಕೊಟ್ಟಿದ್ದಾರೆ. ಇನ್ ಸ್ಪೈಟ್ ಆಫ್ ದಟ್ ಇವರು VIP ಗೆ ಅಂತ ಬಿಡಲ್ಲ ಅಂತೆ. ಯಾಕೆ ಬಿಡಲ್ಲ ಸರ್? ದೇ ಹ್ಯಾವ್ ಟು ಮ್ಯಾನೇಜ್ ಇಟ್ ಪ್ರಾಪರ್ಲಿ. ಫಸ್ಟ್ ಆಫ್ ಆಲ್ ಮ್ಯಾನೇಜ್ ಮಾಡ್ತಿಲ್ಲ. ಡಿವಿಯೇಷನ್ ಕೊಟ್ಟಿದ್ದಾರೆ, ಅಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಅಲ್ಲಿ ಬೋರ್ಡ್ ಇದೆ ಡಿವಿಯೇಷನ್ ಟುವರ್ಡ್ಸ್ ಏರ್ಪೋರ್ಟ್ ಅಂತ. ಬಿಡಬೇಕಲ್ಲ. ಇಲ್ಲ VIP ಗೆ ಇದು ನಾವು ಬಿಡಲ್ಲ ಅಂದರೆ ಫಾರ್ VIP ಗೆ ರೋಡ್ ಮಾಡಿರೋದು. ಟೋಲ್ ಕಟ್ಟಿಸ್ಕೊತಾ ಇದ್ದೀರಾ ತಾನೆ? VIP ಟೋಲ್ ಕಟ್ಟಿಸ್ಕೊತಾ ಇದ್ದೀರಾ? ಪಬ್ಲಿಕ್ ರೋಡ್ ತಾನೆ? ಇಸ್ ದಿಸ್ ಓನ್ಲಿ ಫಾರ್ VIP? ಹೇಳಿ ನೀವು. ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಸಹಜವಾಗಿ ಪಾಪ ಅವ್ರ ಕೆಲಸ ಕಾರ್ಯಗಳಿಗೆಲ್ಲ ಅಡಚಣೆ ಉಂಟಾಗುತ್ತೆ ಅಂತ ಹೇಳಿದ್ರೆ ಯಾರು ತಾನೇ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆ? ಜನ ಬೆಂದು ನೊಂದು ಹೋಗ್ತಾ ಇದ್ದಾರೆ ಟ್ರಾಫಿಕ್ನ ಕಾರಣಕ್ಕೋಸ್ಕರ. ಅದ್ಭುತವಾದಂತಹ ಏರ್ ಶೋ ಮಧ್ಯೆ ಇನ್ಕನ್ವೀನಿಯನ್ಸ್ ಜನರಿಗೆ.